ಕೆಳಗೆ ಬಿದ್ರಿ ನೀವು. ನೀವೆಂತ ನನ್ನ ಜೀವನದಲ್ಲಿ ನಂಗೆ ಮತ್ತೊಬ್ಬರು ದೂಡಕ್ಕೆ ಅಭ್ಯಾಸ ಬಿಟ್ಟು ನಾಲ್ಕು ಅಭ್ಯಾಸ ಆಗಲ್ಲ. ಅಂದ್ರೆ ನೀವು ಬಂದ ತಕ್ಷಣ ಗೌರವದಿಂದ ಅಡ್ಡ ಬಿದ್ದೆ, ಬಿದ್ದದ್ದು ದೂರ ಆಯ್ತು ಅಂತ ಗೊತ್ತಾಯ್ತು, ಅಲ್ಲೇ ಹರಿತಾ ಹೋದೆ. ಹಾಗಾಯ್ತು. ಇದು ಉದ್ದಂಡ ನಮಸ್ಕಾರ ಅಲ್ಲ, ಹರ್ದಂಡ ನಮಸ್ಕಾರ. ಹೌದೌದು. ನಾನು ನಿಮ್ಮನ್ನು ಕರೆಸಿ ಅಪ್ಪಯ್ಯ ಬರೋದ್ರಲ್ಲ. ಅಯ್ಯೋ ದೇವ್ರೆ, ನಿನ್ನ ಅಪ್ಪ ಇನ್ನೂ ಕೆಲವು ಸಮಯ ಬೇಕಿತ್ತು. ಎಂತಾಗಿತ್ತು ಅಪ್ಪಯ್ಯಂಗೆ? ಇದು ಹೋದ ವರ್ಷ ಬಂದು ವಾರದಲ್ಲಿ ಸತ್ತು ಹೋದ್ರ ಅಥವಾ ಹೃದಯಾಘಾತ ಆದ್ರ ಎಂತಾಯ್ತಾ? ಹೋದ ವರ್ಷ ಬಂದ್ರು ಹೋಗುವ, ಮತ್ತೆ ಈ ವರ್ಷ ಮತ್ತೆ ಬಂದು ಹೋದ್ರು. ಬರುದಿಲ್ಲ ಇಲ್ಲಂದ್ರೆ 2 ದಿವಸದ ಮೇಲೆ ಮತ್ತೆ ನಿಬಂಧನೆ ಬಂದ್ರು ನಿಮ್ ತಿರುಗಾಟ ನಿಲ್ಸೋದೇ ನೀವು. ಅಪ್ಪಯ್ಯ ಸತ್ತೋದ್ರು ಅಂತ ಹೇಳಿದ್ದ ನಾನು. ಅಪ್ಪಯ್ಯ ಇಲ್ಲಿಂದ ಚಂದನಾವತಿಗೆ ಹೋದರಲ್ಲ. ಓ, ನೀನು ಎಡದಿಂದ ಬಲಕ್ಕೆ ಬರುವವಲ್ಲ, ಬಲದಿಂದ ಎಡಕ್ಕೆ ಹೋಗುವ ಹೋದರಲ್ಲ. ಅಲ್ಲಿಂದ ಒಂದು ವಿಶೇಷವಾದಂತಹ ಲೇಖನವನ್ನು ಕೊಟ್ಟು ಕಳಿಸಿದ್ದಾರೆ. ಈಗ ಆದಷ್ಟು ಬೇಗ ನಿಮ್ಮಿಂದ ಆಗಬೇಕಾದ ಒಂದು ಕಾರ್ಯ ಉಂಟು. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ಅಯ್ಯೋ ಪುಣ್ಯಾತ್ಮ, ನಂದು ಮೊದಲೇನು ವಿಷಯ ಹಿಡಿದು ತೆಂಗಿನಕಾಯಿ ಅಂತ ಪುಸುಟು ನಂದು. ಈಗ ಇದರಲ್ಲಿ ಕಲ್ಯಾಣ ಮಂಟಪ ಎಲ್ಲ ಮಾಡ್ತಾ, ಜನರನ್ನೆಲ್ಲ ಕೂರಿಸ್ತೆ, ಅಡುಗೆ ಮನೆ ಎಲ್ಲ ಮಾಡ್ತೆ, ಒಲೆ ಎಲ್ಲ ಹಾಕ್ತೆ, ಮೂಗಲ್ಲಿ ಕೊಳ್ಳಿ ಬಾಯಿ ಮೇಲೆ ಹಣ್ಣು ಇಡ್ತೇನೆ. ನಿಮ್ ಬಾಯಿ ಮೇಲೆ ಚರಿಗೆ ಇಟ್ಟು ಅನ್ನ ಮಾಡಿದ್ರೆ ಊಟ ಮಾಡುವವ್ರೆ ನೀನೇ. ನಾನೇ ಅದಲ್ಲ ಹೇಳಿದ್ದು. ನಿಮ್ಮ ಮುಖೇನವಾಗಿ ನನ್ನ ನೇತೃತ್ವದಲ್ಲಿ, ನಿಮ್ಮ ಅಧ್ವರ್ಯದಲ್ಲಿ. ಹುಡುಗಿಯಲ್ಲಿ ಇವಳ ಹುಡುಗಿ ನಿಂಗಲ್ವ ಮದುವೆ? ನನಗಲ್ಲಪ್ಪ, ಅದೇ ಆಲೋಚನೆ ಮಾಡಿದೆ. ನಿಂಗೂ ಹೆಣ್ಣು ಕೊಡುವ ಹುಚ್ಚು ನನ್ನ ಮಗ ಹುಚ್ಚಿನ ಮಗಳನ್ನು ಮದುವೆ ಆಗ್ತೇನ? ಹುಚ್ಚಿಡುವ ಹುಡುಗಿನ ಬೇಕಾದ್ರೆ ಮದುವೆ ಆದೇನು, ಅದು ಹುಚ್ಚಿಡುವ ಅಪ್ಪನ ಮಗಳ ಮದುವೆ ಆಗಲಿಕ್ಕಿಲ್ಲ. ಏನಂತ ಹೇಳ್ತಿದ್ದೀರಿ? ಏನೆಲ್ಲ ಮಾತಾಡಿ ಅದಲ್ಲ. ಹಂಗೆ ಇದಲ್ಲ, ನನಗೆ ಹುಡುಗಿ ಬೇಡ, ನಮ್ಮನೆ ಇದೆ ಹುಡುಗಿ. ಅಂದ್ರೆ ಅಪ್ಪಯ್ಯ ಬರೆದದ್ದು ಹೇಗೆ? ಈ ಲೇಖನ ತಂದಿದ್ದಾರಲ್ಲ, ಅವರಿಗೆ ಹೊತ್ತುಗಳಿದೆ ಬಂದ ಬಳಿಕ ಕುಲಶೀಲ ವಿತ್ತ ವಿದ್ಯಾವಯ ಕ್ರಮಗಳನ್ನು ನೋಡ್ತೀವಿ ಕೂಡ ವಿಷಯ ಗೊತ್ತಿರೋ ಎಂತ ಹೋಯ್. ಓ, ಆ ಮರದಿಂದ ಹೆಡ್ಜನ್ ಕೂಡ ಆಡೋದಂಗಾಯ್ತು. ನಾನು ಹೇಳಿದ್ದು ನೀ ಕಣ್ಣು ಮುಚ್ಕೊಂಡು ಗುಯ್ ಅಂದ್ರೆ ನಂಗೆ ಅಂತ ಕೇಳ್ಬೇಕಲ್ಲ. ಅಂದ್ರೆ ನಾನು ಬಾಯ್ಪಾಠ ಮಾಡಿದ್ದೇನೆ. ನಾನು ಬಾಯ್ಪಾಠ ಮಾಡಿದ್ದು ಅಂತ ಇದು ತಪ್ಪಿ ಹೋಗ್ತದೆ. ಹೊತ್ತುಗಳಿದೆ ಬಂದ ಬಳಿಕ ಕುಲಶೀಲ ವಿತ್ತ ವಿದ್ಯಾವಯ ಕ್ರಮಗಳನ್ನು ನೋಡುತ್ತಿರೋದು ಕೂಡ ವಿಷಯ ಮೋಹಿಸುವಂತ ಬಾಲಕ ಗೊತ್ತಿರೋ ಒಪ್ಪದು. ಓ, ಅಂದ್ರೆ ಈ ಲೇಖನ ತಂದವನಿಗೆ ಅದು ಅಲೆ ಓಲೆ ತಂದಿದ್ದಾನಲ್ಲ, ಅವನಿಗೆ ಕೊಟ್ಟ ತಂಗಿಯನ್ನು ಕೊಟ್ಟು ಮದುವೆ ಮಾಡುವಂತ. ಎಲ್ಲಿ ಹುಚ್ಚಿ ನನ್ನ ಮಗ ಮಾರ. ಮತ್ತ ಅಪ್ಪನಿಗಂತೂ ಮೇಲೆ ಮನೆ ಬಿದ್ದೋಯ್ತು, 60 ಆಯ್ತು. ನಿಂಗೂ ಬಿದ್ದೋಯ್ತಾ? ಅದ್ಯಾಕೆ? ಇಲ್ಲದೆ ಹೋದ್ರೆ ಒಂದು ಮಂತ್ರಿ ಮನೆತನದ ಹೆಣ್ಣನ್ನ ಒಬ್ಬ ಸಾಮಾನ್ಯ ಓಲೆಕಾರನೆ ಕೊಟ್ರೆ ಅವಳು ಜೀವನ ಮಾಡೋದಾದ್ರೊಳಗ ಏನ್ ಮಾತಾಡ್ತೀರಿ ನೀವು? ಏನು ಮನೆ ಮನೆಗೆ ಓಲೆ ಹಂಚುವವನ ಅದಲ್ಲ. ಇಲ್ಲಿಗೆ ವಿಶೇಷವಾದ ಲೇಖನ ತಂದಿದ್ದಾನೆ. ಅವ ಒಳ್ಳೆಯ ಮಹಾರಾಜ ಅವ. ಹೌದಾ? ಹಾಗಿದ್ರೆ ವಿಷಯ ಅವನಿಗೆ ಗೊತ್ತುಂಟ? ಯಾರಿಗೆ? ಅವನಿಗೆ. ಅವನಿಗೆ ಯಾಕೆ ಗೊತ್ತಾಗ್ಬೇಕು? ಮದುವೆ ನನ್ನ ತಂಗಿ ಅಂತ ನಿಮಗೆ ಅಂತ. ತಂಗಿ ಕಂಬ ಕಟ್ಟು ಮದುವೆ ಮಾಡ್ತೇನಲ್ಲ, ಅವನಿಗೆ ವಿಷಯ ಗೊತ್ತಾಗ್ಬೇಡವ? ಗೊತ್ತಾ? ಅವನಿಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಉಳಿದಿದ್ದೇನೆ, ಒಣಗಿ ಹಾಕಿದ್ದೇವೆ. ಯಾರಲ್ಲೇ ಆ ಚಂದ್ರವಾಸನ ಬರುವುದಕ್ಕೆ ಚಂದ್ರವಾಸ ಅಲ್ಲ, ಚಂದ್ರಹಾಸ. ಹೇಗೆ ತಗೊಂಡ್ರೆ ಎಂತ ಕೊಡ್ಲಿಕ್ಕೆ ಓಲೆ ಕೊಟ್ಟಿಲ್ವಾ? ಹೌದು, ಅದಕ್ಕೆ ಉತ್ತರ ಬೇಕು. ಉತ್ತರ ಕೊಡುವುದಕ್ಕಿಲ್ಲ. ಮತ್ತೆ ಅದನ್ನ ಈಗ ಆ ಕಾರ್ಯ ಮಾಡಿ ಪೂರೈಸುವುದಕ್ಕುಂಟು. ವಿಷಯ ಹೇಳಿಬಿಡ್ತೇನೆ. ಬಂದಂತ ನಿಮ್ಮನ್ನ ಹಾಗೆ ಕಳಿಸುವ ಯೋಚನೆಯಲ್ಲಿ ಇಲ್ಲ ನಾವು. ನಿಮ್ಮ ಕುತ್ತಿಗೆಗೊಂದು ಕುಂಟ ಕಟ್ಟಿಯೇ ಕಳಿಸುವ ಕೆಲವೊಂದ್ಸಲ ನಿನ್ನ ವೈಯಕ್ತಿಕ ಅಲ್ಲ, ಮತ್ತೊಬ್ಬರಿಗೆ ಹೇಳ್ಬಾರ್ದು. ಕುಂಟೆ ಕಟ್ಟುವುದು ಯಾರಿಗೆ? ಪ್ರಾಯದ ಮದದಲ್ಲಿ ಹಾಕಿದ ಬೇಲಿಯನ್ನು ಲಕ್ಷಿಸದೆ ಹಾರುವ ಆಕಳಿಗೆ ಕಟ್ಟುವುದಕ್ಕೆ ಕುಂಟೆ ಅಂತ. ನಮಗೆ ಬೇಲಿ ಹಾರುವ ಅಭ್ಯಾಸ ಇಲ್ಲ. ಆಗಿಳಿದಲ್ಲ ಮತ್ತೆ ಕುಂಟೆ ಯಾಕೆ ಅಂದ್ರೆ ಏನಾಗಿತ್ತು ಅಂದ್ರೆ, ನನ್ನ ಅಪ್ಪ ಇವ್ರ ಬಗ್ಗೆ ಹೇಳೋದು. ಮೊದಲು ಸರಿ ಇಲ್ಲ ಆಗಿತ್ತಂತೆ ಅವರು. ಅವ್ರು ಹೇಳುವ ಭಟ್ರ ಮೊದಲು ಸರಿ ಇಲ್ಲ ಆಗಿತ್ತು, ಅವ್ರ ಕುತ್ತಿಗೆ ಒಂದು ಕುಂಟೆ ಬಿದ್ದನ ಸರಿ ಆದ್ರು ಅಂತ ಹೇಳುದು. ಅಂದ್ರೆ ಮದುವೆ ಮಾಡುವುದು ಅಂದ್ರೆ ಕುಂಟೆ ಕಟ್ಟುವುದು ಅಂತ ಆಗ ಆಲೋಚನೆ ಮಾಡಿದೆ ನಾನು. ನಿಮಗೆ ಮದುವೆ ಮಾಡುವಂತ ಆಲೋಚನೆ ಇದೆ.
ಒಂದು ಮದುವೆ ಮಾಡಿ ಕಳಿಸುವ ಅಂತ. ಅದು ಇವ ಸರಿ ಆಗ್ಬೇಕು ಅಂದ್ರೆ ಒಂದು ಕುಂಟೆ ಆಗುದಿಲ್ಲ. 25 ಕುಂಟೆ ನಾನು ಹೋದ ಮೇಲೆ ಏನಾದ್ರು ಮಾಡ್ಕೊಡಿ, ತೊಂದ್ರೆ ಇಲ್ಲ. ನನಗೂ ಗೊತ್ತಿಲ್ಲದೆ ನನಗೂ ಮದುವೆ. ನಿಮ್ಮದು ಮತ್ತೆ ಯಾವುದು ಹುಡುಗಿ? ಹುಡುಗಿ ಹುಡುಗಿ ಯಾರು ಅಂತ ಗೊತ್ತಿಲ್ಲ. ಮತ್ಯಾರು ಅಲ್ಲ, ನನ್ನ ತಂಗಿ. ಗತಿಗೆಟ್ಟವ ಅಲ್ಲ ನಾನು. ನಿಮ್ಮ ತಂಗಿ ಅಂದ್ರೆ ಮಂತ್ರಿಯ ಮಗಳು ಅಲ್ವಾ? ಹೌದು. ಬೇರೆ ಯಾರು ಒಳ್ಳೆ ಹುಡುಗರು ಕೊಂಡು ಹೋಗುವ ಸ್ಥಿತಿಯಲ್ಲಿಲ್ಲ. ಕೈ ಕಾಲು ಉದ್ದಗಿಡ್ಡ, ಮೆಳ್ಳೆಗಣ್ಣು, ಮುಂಬಲ್ಲು, ವಿಕಾರ ರೂಪ ಇರಬೇಕು. ಪುರೋಹಿತ್ರೆ, ಅದು ಅವನ ಆಕ್ಷೇಪ ಅಲ್ಲ, ಅವನ್ ತಪ್ಪು ಅಲ್ಲ. ಯಾಕೆ ಗೊತ್ತುಂಟ? ಯಾಕೆ? ಅಪ್ಪ ಲೇಖನ ಬರೆದದ್ದು ಗುಟ್ಟಾಗಿ, ಗುಟ್ಟಾಗಿ ನೀ ಲೇಖನ ಓದದ್ದು ಗುಟ್ಟಾಗಿ, ಗುಟ್ಟಾಗಿ. ಈಗ ಇವನಿಗೆ ಮದುವೆ ಅಂತ ಹೇಳ್ತೆ. ಹೌದು. ಈ ಕೆಲವು ಕಡೆ ವಾಡಿಕೆ ಆಗುಂಟು ಗೊತ್ತುಂಟ. ಅಕ್ಕ ನೋಡ್ಲಿಕ್ಕೆ ಅಷ್ಟಕ್ಕಷ್ಟೇ, ತಂಗಿ ನೋಡ್ಲಿಕ್ಕೆ ಚಂದ ಇರ್ತಾಳೆ. ಆವಾಗ ಅಕ್ಕನ ಮದುವೆ ಮಾಡಿದ್ರು ತಂಗಿ ಮದುವೆ ಮಾಡ್ಲಿಕ್ಕೆ ಆಗ್ತದನ? ಕಷ್ಟ. ತಂಗಿ ತೋರ್ಸುದು, ಅಕ್ಕನ ದಾರ್ಸುದು. ತಂಗಿ ತೋರ್ಸುದು, ಹಾಗೆ ಹೇಳ್ತಾರೆ. ಬೇಡ ಅಂದೆ, ಅಂಥದ್ದೆಲ್ಲ ಹಾಗಿಲ್ಲ. ತಂಗಿ ಹೇಗುಂಟು? ತಂಗಿ ಹೇಗಿದ್ದಾಳೆ? ಹೇಗಿದ್ದಾಳೆ ನೀವು ನೋಡುವುದೇ ಬೇಡ. ನನ್ನ ಹಾಗೆ ಇದ್ದಾಳೆ, ನನ್ನ ಹಾಗೆ ಇದ್ದಾಳೆ. ಇಡೀ ಪ್ರಸಂಗ ಮಾಡ್ತಾರೆ. ಪ್ರಸಂಗ ಅಲ್ಲ, ಇವರಾಗೆ ಇದ್ರೆ ಇವರು ತಂಗಿನೇ ಯಾಕೆ ಮದುವೆ ಆಗ್ಬೇಕು? ಇವ್ರನ್ನೇ ಆಗ್ಬೋದಲ್ಲ. ನಿಮ್ಮ ಹಾಗೆ ಇನ್ನಂಗೆ ನಿಮ್ ತಂಗಿ ತವಂಗೆ ಅಂತ ಕರು ಮಕ್ಕ ಮದುವೆ. ಹಾಗೆ ಇದ್ದಾಳೆ ಅವಳು. ಅದೇ ಮತ್ತೆ ಯಾಕೆ ನಂಗೆ? ನಾನು ಹಾಗೆ ಅಲ್ವ? ಅವಳಿಗೂ ಮೀಸುಂಟ. ಊರವರೆಲ್ಲ ಹೇಳ್ತಾರೆ ನೀವು ಅಣ್ಣ ತಂಗಿ ಇಬ್ರು ಒಂದೇ ರೀತಿ ಇದ್ದೀರಿ, ಒಂದೇ ರೀತಿ ಇದ್ದೀರಿ ಅಂತ. ಅವ ಹೇಳುವುದು ಹಾಗಲ್ಲ. ಒಂದೇ ಅಚ್ಚಿನಲ್ಲಿ ಸಿದ್ಧಪಡಿಸಿದ 2 ಪ್ರತಿಮೆಗಳ ಹಾಗೆ ರೂಪ ಸಾಮ್ಯತೆ, ಲಿಂಗ ಭೇದ. ಆದ್ರೂ ನೋಡ್ಬೇಕಲ್ಲ? ಅಲ್ವಾ? ಅಲ್ಲ, ತಪ್ಪಲ್ಲ, ನೋಡ್ಬೇಕಲ್ಲ. ಮಾತೆ ಉಂಟಲ್ಲ, ಸಂಶಯಾತ್ಮ ವಿನಶ್ಯತೆ. ತಗೊಳ್ಳಿ. ಕೊಡು. ಅಲ್ಲ ಮಾತು ಹಾಗಿದ್ರೆ ತೋರಿಸಿ ಕೂತ್ಕೊಳ್ಳಿ. ತಂಗಿ ಬನ್ನಿ. ಯಾರನ್ನ ತಂಗಿಯನ್ನು ಬರುವುದು ಕೇಳಿ. ಯಾಕೆ ಕರೆದದ್ದು? ತಂಗಿ ಮದುವೆ ಬಂತು, ಮದುವೆ ಮದುವೆ. ಒಟ್ಟಿಗೆ ಹೇಗಿದ್ದಾಳೆ? ಹೇಗಿದ್ದಾಳಣ್ಣ? ಹೇಗಿದ್ದಾಳೆ? ಬೇಗ ಹೇಳಿ. ಹೇಳ ಅಂಡಪಟ್ಟೆ ಇದ್ದಾಳೆ. ಅವಳು ಮುಗಿಲಿ ಅದಕ್ಕೆ ಕೆಳಗಾಗ್ತಾಳೆ ನೋಡಿ. ದುಡಿ ದುಡಿ ಮದುವೆ ನಂದಲ್ವೇ? ಅಯ್ಯೋ ದೇವ್ರೆ, ಪಟ್ರೆ ನಿಮ್ಗೆ ಇನ್ನೊಂದು ಮದುವೆಯಾ? ಕೈ ಮುಗಿದು ಕೇಳ್ತೇನೆ, ಆಯ್ತಂದ್ರೆ ಸುಧಾರಿಸ. ಅಲ್ಲ, ಕೈ ಹೇಗೆ ತೋರಿಸಿದ್ನಲ್ಲ ಅಣ್ಣ, ಮತ್ತೆ ನಿಮ್ಮದೇ ಅಂತ ನೋಡಿದೆ. ವಿಷಯ ಹೇಳಲಿಕ್ಕೆ ಮದುವೆ ನಿನಗೆ. ಅದು ಅಭಿನವ, ಅವನದು ಅಭಿನವ. ಮದುವೆ ನಿನಗೆ. ನನಗೆ ಮದುವೆ? ಆ, ಇಷ್ಟು ಬೇಗ ಬೇಡ ಇತ್ತು. ಭೂಮಿಯ ಬಿಗ್ ಬಂದ ಅಪ್ಪಯ್ಯ ಬರೆದಿದ್ದೆ ಹಾಗೆ. ಹೊತ್ತು ಬೆಳೆ ನೋಡ್ತೇವೆ ಪ್ರವೇಶ. ಅಣ್ಣ, ಹುಡುಗ ಯಾರು ಅಂತ ಗೊತ್ತಾಗಿಲ್ಲ. ಅದು ಇಲ್ಲಿ ಬಾ, ನಿಂತ್ಕೊ. ನಾನು ತಿರುಗು ಅಂದಾಗ ತಿರುಗು. ಈಗ ತಿರುಗು. ಏನು ಈ ಪಟ್ರೆ ನಾನು ಮದುವೆ ಆಗ್ಬಿಟ್ಟೆ. ನೀವು ಯಾಕೆ ಕಲ್ಲಿಸಿದ್ರಿ? ನಿಮ್ಗೆ ಕೆಲಸ ಇಲ್ಲದೆ ಒಂದು ಮದುವೆ ಅಲ್ಲಿ ನಿಂತಿದ್ರಿ. ಒಳ್ಳೆ ಜಟಕನ ಹಾಗೆ. ತಂಗಿ, ಊರಿನಲ್ಲ ಇನ್ನು ಯಾರು ಮದುವೆ ಆಗ್ತಾರೆ? ಊರಿನಲ್ಲ. ನಿಜವಾಗಿ ನನಗೆ ಮದುವೆ ಆಗುವ ಹುಡುಗಿಗೆ ಕನ್ನಡಿ ಖರ್ಚಿಲ್ಲ. ಇನ್ನು ಸರಿ ನಿಲ್ಲು. ನಾನು ತಿರುಗು ಅಂದಾಗುತ್ತೆ. ಅಲ್ಲೇ ನಿಲ್ಲಿ, ತಿರುಗು. ಹೈಗುಳಿ ಮಾತ್ರ. ಈಗ ನೀವು ಅಲ್ಲಿ ಮಧ್ಯದಲ್ಲಿ ಗಂಡಲ್ಲಿ ಅಂತ ಕೇಳಿ ತಾನು ಹೋಗಿ ನಿಂತಾಳೆ ಸೊಂಟದ ಮೇಲೆ ಕೈ ಇಟ್ಟು. ನಾನು ಅಡ್ಡಾದಿದ್ದೀನಿ. ನೀವೀಗ ತಿರುಗು. ಮದುವೆ ಆಗುವುದಿಲ್ಲ. ಹುಡುಗಿಗೆ ಮನಸ್ಸಿಲ್ಲ. ಅವಳು ಹೀಗೆ ಮಾಡಿ ಓಡಿ ಹೋಗಿಬಿಟ್ಟು ಪುಣ್ಯ. ಈಗಲೇ ಓಡಿ ಹೋದ್ಲು. ಎಲ್ಲಿಯಾದ್ರೂ ಮದುವೆ ಆದ್ಮೇಲೆ ಓಡಿ ಹೋಗಿಬಿಟ್ಟಿದ್ರೆ ಕಷ್ಟ ಇತ್ತು. ಹುಡುಗ ಕೆರೆ ಬಾವಿ ನೋಡ್ಬೇಕಿತ್ತು. ಹುಡುಗ ಕೆರೆ ಬಾವಿ ನೋಡು ಸಾಗಿ. ನೀವು ಲಕ್ಷ ಖರ್ಚು ಮಾಡೋದು ಅಂತ ಹಾಳಾಗಿ ಹೋಗ್ತಿತ್ತು. ಹೌದೌದು. ಬೇಡ, ಆಗುದಿಲ್ಲ. ಮತ್ತೆ ಅಪ್ಪನಿಗೆ ಬರೆದು ಕಳಿಸುವ ತಲೆಯವ ಲೇಖನ ತಲೆ ತಗ್ಗಿಸಿ
ಹೀಗೆ ಮಾಡಿ ಓಡಿ ಹೋಗಿದ್ದಾಳೆ ಅಂತ ಆದ್ರೆ ಒಪ್ಪಿಗೆ ಉಂಟು ಅಂತ ಅರ್ಥ. ಓ, ಹಾಗೆ ಹಾ ಮೌನಂ ಸಮ್ಮತ ಲಕ್ಷ್ಮಣಂ. ತಗೊಳ್ತೇವೆ ಲಕ್ಷ್ಮಣ. ಲಕ್ಷ್ಮಣ ಬರ್ಲಿಲ್ಲ ಮನಸ್ಸುಂಟು. ಹಾಗಿದ್ರೆ ಈಗ ಅವರಿಗೂ ತಡಿಲ್ವಾ? ನಾವು ಮುಹೂರ್ತ ಬಂದ ಮುಹೂರ್ತ ನೋಡುವ ಪ್ರಶ್ನೆ ಇಲ್ಲ. ಅಪ್ಪ ಬರೆದಿದ್ದಾಗಿ ಹೊತ್ತುಗಳೇ ಹಾಗಿದ್ರೆ ಶುಭಸ್ಯ ಶೀಘ್ರ ತಂಗಿಗೆ ಅಲಂಕಾರ ಮಾಡು. ನೀವು ಮುಂದುಂಟಲ್ಲ ಉಂಟಂತ ಸಿಂಗರಿಸಿದರ ಬಲಿಯರುವಿದು ಮಂಗಳಾಗಿಯರಿ ಪಾವಲಿದು. ಈಗ ಆದಷ್ಟು ಬೇಗ 2 ಹಾರಬೇಕು. ಎರಡ ಒಂದು ಕೆಳಗ ಎರಡು ಹೂವಿನ ಹಾರ. ಇದೆಲ್ಲ ನಿಮ್ಮದೇ, ಎಲ್ಲ ಹೊಣೆಗಾರಿಕೆ ನಿಮ್ಮದೇ. ಅದ್ರ ಖರ್ಚು ವೆಚ್ಚಗಳನ್ನೆಲ್ಲ ತಲೆಯ ಮೇಲೆ ಕೊಡಲಾಗುವುದು. ತಲೆಯ ಮೇಲೆ ಕಾರ್ಯಕ್ರಮ ತಲೆಯ ಮೇಲೆ ಉಂಟಲ್ಲ ಆಕೆ. ಇದು ನನ್ನ ಕರ್ಮ ಇದು. ಪಾಪ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿಸಿದ್ದೆ, ಅವ್ರಿಗೆ ಹಾಜಿನ ಹಾಕ್ಲಿಕ್ಕೆ ನೆನಪಾಗ್ಲಿಲ್ಲ ಆಗಿತ್ತು. ಇವತ್ತು ಹಾಕಿದ್ರು ಒಬ್ಬನು ಇಟ್ಕೊಂಡು ಹೋಗಿಲ್ಲ. ಅದು ಒಳ್ಳೇದುಂಟು ಮಾಡದವು. ಮಾಡ್ತಲ್ಲ ಈಗ ಅಲ್ಲಿ ಹೋಗ್ತಿದ್ದು ನಾನು ಕೊಡುದು. ಇದು ಅಂತರ್ಪಿಶಾಚಿ. ಅಂತರ್ಪಿಶಾಚಿನೇ ಏನಾದ್ರು ಮಾಡಿ ಮತ್ತೆ ಅದನ್ನೆಲ್ಲ ಹೇಳ್ಬೇಡ. ವಧುವರರು ಮುಖವನ್ನು ನೋಡಿಕೊಳ್ಳದಂತೆ ಮಧ್ಯದಲ್ಲಿ ಹಿಡಿಯುವ ಪರದೆ. ಹಾಗಿದ್ರೆ ಮದುವೆ ಬೇಡ. ಮುಖ ನೋಡ್ದಿತ್ತು ಮದುವೆ. ಮದುವೆ ಯಾಕೆ? ಮದುವೆ ಮುಖ ನೋಡಿದ್ರು ಮದುವೆ ಯಾಕೆ? ಏನ ನೀವಿಬ್ಬರು ಸೇರಿ ನನಗೆ ಶಾಸ್ತ್ರ ಹೇಳ್ಕೊಡ್ತಾರೆ. ಶಾಸ್ತ್ರ ಅನ್ನೋದ್ರ ಅರ್ಥ ಏನು ಗೊತ್ತುಂಟ ನಿಮ್ಗೆ? ಏನು? ಈಗ ನೀನು ಮುಖ ನೋಡಿದ್ದೇನು? ನೋಡಿದ್ದೆ. ನಿಮ್ಮಿಬ್ಬರಲ್ಲಿ ನಡಿಬಾರದ್ದೆಲ್ಲ ನಡೆದು ಹೋದ್ರು, ನಿಮ್ಮಿಬ್ಬರಲ್ಲಿ ಏನೂ ನಡೀಲಿಲ್ಲ ಮಾಡಿ ತೋರಿಸೋದೇ ಶಾಸ್ತ್ರ. ಇದೇ ಲವನ್ ಕೊಡಿ. ಈಗ ಸರಿಯಾಗಿ ಈಗ ಹುಡುಗಿ ಹೊರಗೆ ಅಯ್ಯಯ್ಯೋ, ಹಾಗಿದ್ರೆ ಮದುವೆ ಒಂದು 4 ದಿನ ಮುಂದೆ ಹಾಕುವುದಾಯ್ತು. ಎಂತದ ಅದು ಹೇಳಿದ್ರಲ್ಲ ನೀವೆಂತದ. ಅಂತರ್ಪಟದ ಒಳಗೆ ಹುಡುಗ, ಹೊರಗೆ ಹುಡುಗ. ಬಾಯ್ ಬಿಟ್ಟು ಹೇಳಿ ನೀವು. ಈಗ ನಾ ಮಂತ್ರ ತುದಿಗಾರ ಹಾಕಿ ಇಬ್ರು ಮುಖ ನೋಡಿ ಆರ ಬದಲಾಯಿಸಿ ಬಿಡು. ವರಸುಮಾದಿಯನಾಗವರನ ಕೊರಗಿಕ್ಕನ ಬಲಿದೋಷದಿ ಪಾಡುವುದು. ನಿಜವಾಗಿ ನಿನ್ನಂತ ಬೇಕು. ಯಾಕೆ ಇಲ್ಲಿಗಿದ್ದವರು ಎಷ್ಟೊತ್ತಿಗೆ ಬಡಿಬೇಕು ಒಳಗೆ ಗೊತ್ತಿಲ್ಲ. ನೀವೇ ಬಡಿದು ಇಷ್ಟೊತ್ತಿಗೆ ಬಡಿಬೇಕು. ಪಾಪ ಅವ್ರು ಮೊದಲೇ ಬಡಿತಿದ್ರು. ಸಣ್ಣ ಚಳಿ ಉಂಟು ನೋಡಿ, ಕೈ ಹೀಗೆ ಮಾಡ್ಕೊಂಡು ಕೂತಿದ್ರು. ಮತ್ತೆ ಯಾರು ತೆಗೆದು ಹೊಡಿತಾರೆ ಅವ್ರ ಬಗ್ಗೆ ಬೈಬೇಡಿ ನೀವು. ಮತ್ತೆ ಅಲ್ಲ ಮುಗಿಲಿಲ್ಲ ಮತ್ತು ಉಂಟು. ಇದು ಕರಿಮಣಿ ಮಾಂಗಲ್ಯ ತಾಳಿ. ಅದು ಎಲ್ಲ ನಿಮ್ಮದೇ. ನಾಯಿ ಬೇಕಾರೆ ನಾನು ಹೇಳ್ತೇನಲ್ಲ, ಎಲ್ಲ ನೀವೇ ಮಾಡಿ ಪೂರೈಸಿ ಕೊನೆ ಮಾಡುವಾಗ ನೋಡುವಾಗ ಉಂಟಲ್ಲ. ಇದು ನನ್ನ ಹೆಂಡತಿದ. ಅಲ್ಲ, ನಿಮ್ಮ ಹೆಂಡತಿ ತಾಳಿಯ ಕಳ್ಸಿಬಿಟ್ರಿ. ಹಾಗಲ್ಲ, ಹೆಂಗಸರಿಗೆ 2 ಮಾಂಗಲ್ಯ ಇರ್ತದೆ. ಒಂದು ತವರು ಮನೆದು, ಒಂದು ಗಂಡನ ಮನೆದು. ಅದು ತವರು ಮನೇಲಿ ಹಾಕೋದು ಬಣ್ಣ ಹೋಗಿತ್ತು. ಅದು ಬಣ್ಣ ಹಾಕೋ ಬಾಳಿ ಅದು ಯಾರು ಯಾರಿಗೆ ಕೊಟ್ಟಿದ್ದ ಲಕ್ಷ್ಮಣ ಹತ್ರ ಅವ್ರ ಪಾಪ ಮಾಡ್ತಾರೆ. ಆಕಸ್ಮಿಕವಾಗಿ ನಡೆಯುವಂಥ ಈ ಶುಭ ಸಮಾರಂಭಕ್ಕೆ ಅನಿರೀಕ್ಷಿತವಾಗಿ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ಜನ ಸೇರಿದ ನಿಮಗೆ ನನ್ನ ಧನ್ಯವಾದ.
ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆ. ಸೇರಿದ್ದೀರಿ. ಈಗ ಮಾಂಗಲ್ಯ ಧಾರಣೆಯ ಸುಮುಹೂರ್ತ ನಡೀತಾ ಉಂಟು. ಹಾಗಾಗಿ ಒಂದು 4 ಜನ ಮುತ್ತೈದರು ಬಂದು ಮಾಂಗಲ್ಯ ಮದುವೆ ಆಗ್ತಿದ್ದವ್ರು ಆದ್ರೂ ಅಡ್ಡಿಲ್ಲ. ಮದುವೆ ಆಗ್ತಿದ್ದವ್ರು ಗೊತ್ತಾಯಿದ್ದೇನೆ. ಅವ್ರು ಬೇಡ ಆದ್ರೆ ಬೇಡ. ಬರ್ಲಿಕ್ಕಾಗುವುದಿಲ್ಲ, ಬೇಡ. ಅಲ್ಲಲ್ಲೇ ನಿಮ್ಮ ಮಾಂಗಲ್ಯ ನೀವು ಮುಟ್ಕೊಂಡು ಇದೆಲ್ಲ ಆಶೀರ್ವಾದ ಮಾಡಿ. ಹೋಯ್ ಇಲ್ದ ಹೋದವ್ರು ಮತ್ತೊಬ್ಬರ ಕೈ ಹಾಕ್ಬೇಡಿ, ಪ್ರಸಂಗ ಅನುಮತಿ ಮಾಡಿಕೊಡ್ತೀವಿ. ಮಾಂಗಲ್ಯಂ ತಂತು ನಾನೇನ ಮಾಂಗಲ್ಯ ಧಾರಣ ಸುಮುಹೂರ್ತ ಸುಮೂರ್ತವಸ್ತು ಭವಂತೋ ಭವಂತೋ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನಗೇತುನ ಕಂಠೆ ಬದ್ನಾಮಿ ಯುವಗೆ ಸಂಜೀವ ಶರದಂ ಶತಂ ಗಚ್ಚು. ಈಗ ಬೇಡ ಬೇಡ ಬೇಡ. ಮತ್ತು ಉಂಟು ಕಡೆ. ಈಗ ಮುಂದಿನ ಕಾರ್ಯಕ್ರಮ ನೀವಿಬ್ಬರು ಉದಾಸೀನರಾಗಿ. ಇಟ್ಕೊಳ್ಬೇಕಲ್ವಾ? ಕೂತ್ಕೊ. ಈಗ ಊಟ ನನಗೆ ಗೊತ್ತಿಲ್ಲ. ಮಾಡಿ ಮಾಡಿ ಮಾಡಿ. ದಯವಿಟ್ಟು ಬಂದವರಲ್ಲಿ ವಿಜ್ಞಾಪನೆ, ಪುರೋಹಿತನಾಗಿ ಇನ್ನು ಕೆಲವೇ ಸಮಯದಲ್ಲಿ ಆ ಕಡೆಗೆ ಊಟದ ವ್ಯವಸ್ಥೆ ಆಗ್ತದೆ. ದಯವಿಟ್ಟು ಕೈ ಮುಗಿದು ಕೇಳ್ತೇನೆ, ಊಟಕ್ಕೆ ಹೋಗುವ ಮೊದಲು ಉಡುಗೊರೆ ಮಾಡಿ ನೀವು ಊಟಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಊಟಕ್ಕೆ ಹೋದವ್ರು ನೀವು ಉಡುಗೊರೆಗೆ ಬರ್ತೀರಿ ಅನ್ನೋ ವಿಶ್ವಾಸ ನಮಗಿಲ್ಲ. ನೋಡಿ ಅಲ್ಲೊಬ್ರು ಹಳೆ ಜನ ಹೇಳ್ತಾ ಇದ್ದಾರೆ, ಅಂದ್ರೆ ಪ್ರಥಮವಾಗಿ ಬ್ರಹ್ಮಪ್ರಸಾದ ಪುರೋಹಿತರಿಂದಲೇ ಆಗ್ಬೇಕಂತೆ. ಆನಂತರ ಅವರೆಲ್ಲ ಮಾಡ್ತಾರಂತೆ. ನಾ ಎಂಥದ್ದು ತರಲಿಲ್ಲ, ಏದಿ ಪ್ರಶ್ನೆ ಕುಡಿ ಅಂತಂದ್ರೆ ಅವರೆಲ್ಲ ಹೇಳ್ತಾ ಇದ್ದಾರೆ. ಓ ಹೌದು, ವಧುವರರಿಂದ ಪುರೋಹಿತರಿಗೆ ಉಡುಗೊರೆ ತರಿಸ್ತೇನೆ. ಎಂತ? ಏ, ಪ್ರದೀಪ ಬೇಡ ಬೇಡ. ಇಬ್ಬರಿಗೂ ಕೇಳುದಿಲ್ಲ. ನಾನು ಕೊಟ್ಟದ್ದೇ ನಾನು ಕೊಟ್ಟರು ಸಾಕು, ಶಾಸ್ತ್ರಕ್ಕಲ್ವ? ಹೌದಾ? ಓ, ಬಾವು ದೊಡ್ಡ ಕಳ್ಳಕ ಯಾಕೆ ಗೊತ್ತೇ ಹಾಕಿದ್ದೆ ಜಾಸ್ತಿ ಬಿಡ್ನಲ್ಲ. ಹಾಗಿದ್ರೆ ಈ ಮದುವೆ ಬೇಡ ಅಂತ ಹೇಳ್ಬಿಡುವ. ಇರೋದಿಲ್ಲ. ಎಲ್ಲಿತ್ತು? ಅದು ಗಂಟಿಗೆ ಹಾಕಿದ್ದೀಗ ಯಥಾಸ್ಥಾನ ಉದ್ಘೋಷ. ರಾಜ್ಯದವರ ನೋಡುದು. ಹಾಂ ಹೇಳಿ, ನೀನು ಆಚೆ ಹೋಗು. ಇಬ್ರು ಇದು ಮಾಡಿ. ನೀನು ಶಾಸ್ತ್ರ ನನಗೆ ಹೇಳ್ಕೊಡ್ಬೇಡ, ನೀನು ಹೇಳೋಷ್ಟು ಕೇಳು. ಇಲ್ಲೇ ಮಾಡ್ಬೇಕಾದನ್ನು ಇಲ್ಲ, ಅದಕ್ಕೆ ಹೇಗೆ ಮಾಡಿ ಹೇಳ್ತೇನೆ. ನೀವು ಹೊಡೆದಾಟ ಮಾಡ್ಕೋಬೇಡಿ, ಏನಾದ್ರೂ ಮಾಡಿ ಮದುವೆ ಪೂರೈಸ್ಕೊಂಡು. ಇಲ್ಲೇ ಮಾಡ್ಬೇಕು. ಈಗ ನೀವು ಮಾಡಿ, ಅವ್ರು ಹೇಳ್ದಾಗ ಮಾಡಿ. ಏನು ಮಾಡ್ಬೇಕೆ ಆಗಲ್ಲ, ನಾಸ್ತಿ ಮಾಡ್ಬೇಕು. ಈಗ 7 ಸಪ್ತಪದಿ ತುಳಿದೆ. ಸಪ್ತಾಂದ್ರೆ ಹೇಳಿ. ನಾ ಮಂತ್ರ ಹೇಳ್ತೇನೆ, ಬಾಯಿ ಮೇಲೆ ಮಂತ್ರ ತುದಿ, ಬಾಯಿ ಮೇಲೆ ಕಾಯಿ ಇಡ್ತೇನೆ. ಅಪ್ಪಿ ಮುಡಿ ಮುಗಿದ ನೀ ಯಾಕೆ ಬಂದ? ಹೇಳಿದ್ರಲ್ಲ ಸಪ್ತಪದಿ ಹೇಳು ತುಳಿಬೇಕು ಅಂತ. ನೀ ಬರುವುದಿದ್ದು ನಾ ಹಾಗೆ ಹೇಳುದಿಲ್ಲ, ಧರ್ಮೇಚ ಅತ್ಯಚ ಹೇಳುದಿಲ್ಲ. ಈಗ ಹೇಳಿದೆ ಹೊಸಬರ
ಈಗ ಈಗ ಬನ್ನಿ ಪಾಪ ಮದುವೆ ಮಾಡಿಸಿದ್ದಾರೆ, ನಮಗೊಂದು ನಮಸ್ಕಾರ ಬನ್ನಿ. ಬರೋ ವರ್ಷ 2-3 ಆಗಲಿ ಅಂದ್ರೆ ಪರದೇಶಿ ಅವನಿಗೊಂದು ನಮಸ್ಕಾರ ಮಾಡಿ. ಶುಭವಾಗಲಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಈಗ ಆಗಿದ್ದೆ ಎಂತದ್ದು ಆಗಲಿ ಹಾಗೆ ಆಯ್ತದು. ಮಾತಾಡ್ಲಿಕ್ಕೆ ನೀವೇ ಸರಿ. ಇಷ್ಟು ವರ್ಷ ಎಂತ ಒಳ್ಳೆಯದಕ್ಕೆ ಕಲ್ಯಾಣ ಅನ್ನೋ ಮತ್ತೊಂದು ಹೆಸರು ಅದು ಬೇಡ. ಹಾಗೆ ತಗೊಳ್ಳಿ, ಹಾಗೆ ತಗೊಳ್ಳಿ, ಉಂಟಲ್ಲ. ಹಾಗೆ ತಗೊಳ್ಳಿ, ಆದ್ರೆ ಈ ಬೇಡ. ಆ ಲೆಕ್ಕಕ್ಕೆ ತಗೊಳ್ಳಿ. ಬಾಳಿನಲ್ಲಿ ಕಲ್ಯಾಣ ಆಗಲಿ ಹಾಗೆ ಒಳ್ಳೆ ಒಳ್ಳೆ ಮತ್ತೆ ನಿಮ್ಗೆ ಆ ಕಡೆ ಕೆಲಸ ಇರುವುದರಿಂದ ಸಭೆಗೆ ಸೇರಿ ಒಂದು ನಮಸ್ಕಾರ. ಸರ್ವೇರಿಗೂ ನಮಸ್ಕಾರ. ಅಂದ್ರೆ ಮತ್ತೆ ಬಾಬು ಇದು- ಹಾ, ಒಳ್ಳೆ. ಮದನ ನಿಂಗೆ ಅಪ್ಪಿಲ್ಲ. ಅಪ್ಪಿದಾರ ಹೋಗಿದಾರ. ಈಗ ತಂದೆ ಸ್ಥಾನದಲ್ಲಿ ನಿಂತು ಕೈ ಒಪ್ಪಿಸಿ ಕೊಡಬೇಕು. ಓಹೋ, ಬಾವನ ಕೈ ಮೇಲೆ ತಂಗಿ ಕೈ ಇಟ್ಟು ಶಾಸ್ತ್ರದಲ್ಲಿ 4 ಒಳ್ಳೆ ಮಾತಾಡಬೇಕು ಅಂತ ಉಂಟು. ನೀ ಏನು ಮಾತಾಡು. ಆಡು ಆಡು ನಾ ಆಡ್ತೇನೆ. ಒಳ್ಳೆ ಕೊನೆಯದಾನ. ನೀವು ಮಧ್ಯೆ ಮಧ್ಯೆ ಮಾತಾಡಬೇಡಿ, ನನಗೆ ಭಾವ ಬರ್ಲಿಕ್ಕೆ ಉಂಟು. ಬಾವು ಬಂದಾಯ್ತಲ್ಲ. ಈ ಭಾವ ಅಲ್ಲ, ಒಳಗಿಂದ ಭಾವ. ಒಳಗಿಂದ ಭಾವ ಬರ್ತದೆ. ಮತ್ತೆ ನಾವು ಮಧ್ಯೆ ನಿಲ್ಬೇಕು, ನೀವು ಆ ಕಡೆ ಈ ಕಡೆ ಇಟ್ಕೊಳ್ಳಿ. ಸರಿ ಆಯ್ತು. ಬಾವನ ಕೈ ತಗೋ, ಬಾವನ ಬಲಗೈ ತಗೋ, ತಂಗಿ ಬಲಗೈ ತಗೋ. ಸರಿ ಆಯ್ತಲ್ಲ. ಇವತ್ತು ಹೇಳಿದ್ರು ಏನಾಗ್ತಿದೆ ಯಾಕೆ ಅಳಸಾಕಾಯಿ ಎತ್ತಿ ಕೊಡುದ ಅಲ್ಲ ನೋಡು, ನಿನ್ನ ದುಃಖ ಅರ್ಥ ಆಗುವುದಿಲ್ಲ ಅಂತಲ್ಲ. ಇಷ್ಟು ವರ್ಷ ಅಣ್ಣ ತಂಗಿ ಒಂದೇ ಅಂಗಳದಲ್ಲಿ ಆಡಿ ಬೆಳೆದವರು ನೀವು. ಈಗ ತಂಗಿಯನ್ನ ಮತ್ತೊಬ್ಬರ ಕೈ ಒಪ್ಪಿಸಿ ಕೊಡುವಾಗ ನೋವು ಆಗುವುದು ಸಹಜ. ಆದರೂ ತಂಗಿಯ ಬಾಳು ಹಸನಾಗಲಿ ಅಂತ ನಗೆ ಅರ್ಥ ಕೊಡಬೇಕು. ಬೇಡ, ನೀ ಕಣ್ಣೀರು ಹಾಕುದಾರು ನೋಡ್ಬೋದು, ನಗೆ ಹಾಕುದು. ತಂಗಿ, ನಮ್ಮ ಮನೆಯ ಇದು ಇದರಲ್ಲಿ ಬೆಳೆದ ಬಳ್ಳಿ ಎಂಥದ್ದು? ಅಂಗಳದಲ್ಲ, ಒಳ ಬೆಳೆಸಿದ್ದೇವೆ ಇವಳನ್ನ. ಬಳ್ಳಿಯನ್ನ ಈ ಹೂವು ಆ ರೀತಿ ನೀನು ನೋಡು, ನಿನಗೆ ಬಹಳ ಮುದ್ದು ಮುದ್ದಾಗಿ ಬೆಳೆದವಳು ನಮ್ಮ ಮನೆಯಲ್ಲಿ. ನಿನಗೆ ಯಾವ ಕಷ್ಟವೂ ಬರಲಿಲ್ಲ ತಂಗಿ. ಈಗ ನೀನು ಒಬ್ಬರನ್ನ ಮದುವೆಯಾಗಿ ಮತ್ತೊಬ್ಬರ ಮನೆಗೆ ಹೋಗ್ತಾ ಇದ್ದೀಯ. ಎಂತ ಮಾತಾಡುದು ನೀವು? ಒಬ್ಬರನ್ನ ಮದುವೆ ಆಗಿದ್ದಾಳೆ, ಈಗ ನಮ್ಮ ಮನೆಯನ್ನ ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗೋದಿಲ್ವೇ? ಪಂಡಿತ ಪುತ್ರ, ಮತ್ತೊಬ್ಬರ ಮನೆಗೆ ಹೋಗ್ತಾ ಇದ್ದೀಯ ತಂಗಿ. ನೀನು ಕಷ್ಟವನ್ನೇ ಕಂಡವಳಲ್ಲ. ನಿನಗೆ ಅಲ್ಲೆಲ್ಲಿ ಆದ್ರೂ ಕಷ್ಟ ಆಯ್ತು ಅಂತಾದ್ರೆ ಅಲ್ಲಿ ಇರುವುದು ಬೇಡ, ತಿರುಗಿ ಮನೆಗೆ ಬಂದ್ಬಿಟ್ಟು. ಗಂಡನೇ ಸರ್ವಸ್ವ. ಎಷ್ಟೇ ಕಷ್ಟ ಆಗಲಿ, ನೋವಾಗಲಿ, ಏನೇ ಆಗಲಿ, ಗಂಡನೊಟ್ಟಿಗೆ ನೀನು ಜೀವನವನ್ನು ಸಾಗಿಸಬೇಕು ಅಂತ ಹೇಳ್ಬೇಕು. ಕಷ್ಟದಲ್ಲೇ ಬಹಳ ಕಷ್ಟ ಆಗ್ತದಪ್ಪ. ಈಗ ಬೇಡ, ಈಗ ನೀವು ಮದುವೆ ಆಗುವಾಗ ನಿನ್ನೆ ಮದುವೆ ಆಗೋ ಹುಡುಗಿ ಹೋದ್ರ ನಂಗೆ ಅಂದ್ರೆ ನೀ ಅಂತ ಮಾಡ್ತಾರೆ. ಮತ್ತೊಂದು ತರ್ತೆ. ಬಾವ ಕೈ ಆಯಿತು. ಬಾವ ನನಗೆ ಹಿಂದಿಲ್ಲ ಮುಂದಿಲ್ಲ. ಅಲ್ಲ, ಅದು ಹೇಳು ಬೇಡ, ನೀನು ನೋಡ್ರಿ ಗೊತ್ತಾಗ್ತದೆ. ಅದಲ್ಲ, ಬರೀ ಹಿಂದ್ ಮುಂದಲ್ಲ, ಮೇಲೂ ಇಲ್ಲ ಕೆಳಗೂ ಇಲ್ಲ. ಆಗಲ್ಲ ಅಂದ್ರೆ ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಅಕ್ಕನೂ ಇದ್ದವಳು ಒಬ್ಬಳೇ ತಂಗಿ. ಅವಳನ್ನ ಇಂದು ನಿನ್ನ ಕೈ ಮೇಲೆ ಇಡ್ತಾ ಇದ್ದೇನೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಅಲ್ಲ, ಒಂದು ವೇಳೆ ನೀರು ಇಲ್ಲದೆ ಹೋದ್ರೆ ಹಾಗೆ ಕಾಯಿ ಕತ್ತಿಯನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಇವಳ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು. ಹೋಗು. ಆಯ್ತಾ?
ಮುಂದಿನ ಕಾರ್ಯಕ್ರಮಕ್ಕಾಗಿ ವ್ಯವಸ್ಥೆ ಮಾಡಿದ್ದೇವೆ. ಆಯ್ತಾ? ಗೊತ್ತಾಯ್ತು? ಓ ದಕ್ಷಿಣ ಯೋಚನೆ ಮಾಡುವುದೇ ಬೇಡ. ಈಗ ನಿಮಗೆ ಯಾರಲ್ಲೇ ಯಾರು ಇಲ್ಲ ಅಲ್ಲಿ. ಕೊಡ್ತಾರೆ ಹಾ. ಹಾ, ನೋಡಿ ಆ ಬ್ರಾಹ್ಮಣರಿಗೆ ಮುಷ್ಟಿ ಬಿಗಿದು ಕೊಡಿ, ಮುಷ್ಟಿ ಬಿಗಿದು ಕೊಡಿ. ಹೇ, ನೀವೆಲ್ಲ ಹೋಗ್ತೀರಿ. ನನಗೆ ಬಾಯಿ ಗಟ್ಟಿ ಉಂಟು ಬಿಟ್ರೆ ಬೆನ್ನು ಗಟ್ಟಿ ಇಲ್ಲ. ನೀ ಹೇಳ್ದಂಗೆ ಅವರು ಮುಷ್ಟಿ ಬಿಗಿದು ಕೊಟ್ರೆ ತಡ್ಕೊಳ್ಳುವ ಚೈತನ್ಯ ನನ್ನ ಬೆನ್ನು ಇಲ್ಲ. ಹಾಗಲ್ಲ ಅಂದ್ರೆ ಲೆಕ್ಕ ಮಾಡುವುದು ಬೇಡ, ಬಾಚುವುದು ಮುಷ್ಟಿ ಕಟ್ಟುವುದು ಕೊಡುವುದು, ಬಾಚುವುದು ಮುಷ್ಟಿ ಕಟ್ಟುವುದು ಕೊಡುವುದು, ಹೀಗೆ. ಹಾ, ಕೊಟ್ಟು ಕಡಿಮೆ ಬಿತ್ತಂತ ಎಲ್ಲರೂ ಎಲ್ಲರಿಗೂ ಕೊಟ್ಟಾದ್ಮೇಲೆ ಕಡಿಮೆ ಬಿತ್ತೆ. ಯೋಚನೆ ಮಾಡುವುದು ಬೇಡ. ಹಿಂದೆ ಹಿತ್ತಲಲ್ಲಿ ಅಪ್ಪ ಹುಗಿದಿಟ್ಟ ಕೊಪ್ಪರಿಗೆ ಉಂಟು, ಅದನ್ನು ಕಿತ್ತು ತೆಗೆಯಿರಿ. ಆದ್ರೆ ಒಂದು ಹೊಂಡ ಬೀಳ್ತದೆ, ಬ್ರಾಹ್ಮಣರು ಬರ್ತಾರೆ, ಮಣ್ಣಾಕ್ ಮುಚ್ಚಿ. ತಮ್ಮ ಬ್ರಾಹ್ಮಣರನ್ನು ಸುಡಬೇಕು ಅಂತುಂಟು, ಗಂಧದ ಕಟ್ಟಿಗೆಲ್ಲ ಸುಡಬೇಕು ಅಂತುಂಟು. ಕೊನೆ ಪಕ್ಷ ಒಂದು ಮಾಯಿನ ಕುಂಟೆಲ್ಲ ಸುಡಬೇಕು ಬ್ರಾಹ್ಮಣರು. ಬ್ರಾಹ್ಮಣರು ಹುಗಿಯು ಪದ್ಧತಿ ಎಲ್ಲ ಇಲ್ಲ. ನಿಮ್ಮನ್ನ ಯಾರು ಹುಗಿತಾರ? ಬ್ರಾಹ್ಮಣರು ಬರ್ತಿರು ಮಣ್ಣಾಕು ಮುಚ್ಚಿ ಅಂತ. ಹಾಗಲ್ಲ ಅಂದ್ರೆ ಹೊಂಡ ಬೀಳುತ್ತದೆಯಲ್ಲ, ಬ್ರಾಹ್ಮಣರು ಬರ್ತಾರೆ, ಬಿದ್ದರೆ ಕಷ್ಟ, ಹಾಗಾಗಿ ಬ್ರಾಹ್ಮಣರು ಬರ್ತಾರೆ, ಬೇಗ ಮಣ್ಣಾಕ್ ಮುಚ್ಚಿ ಅಂತ ಆಗ ಹೇಳಿದ್ದು. ಅವ್ರು ನನ್ನಾಗೆ ಬುದ್ಧಿವಂತರಿದ್ದಾರೆ, ಬೇಗ ಇದು ಮಾಡ್ತಾರೆ. ಅದಕ್ಕೆ ಅದಕ್ಕೆ ಅವರು ಬುದ್ಧಿವಂತರಾದ್ರೂ ತೊಂದರೆ ಇಲ್ಲ, ನಿನ್ನಾಗೆ ಬುದ್ಧಿವಂತರಾದ್ರೂ ತೊಂದರೆ. ನನ್ನ ಅವ್ರು ನನ್ನಾಗಿದ್ದಾರೆ. ಕಡಿಮೆ ಬಿತ್ತ ಒಂದು ಕೆಲಸ ಮಾಡಿ, ಅದು ಹಳೆ ತಾಮ್ರ ಕೊಪ್ಪರಿಗೆ ಅದನ್ನ ತುಂಡು ತುಂಡು ಮಾಡಿ ಮಾರಾಟ ಮಾಡಿಬಿಡಿ, ಅದನ್ನೆಲ್ಲ ಹರಿದು ಹಂಚಿಬಿಡಿ, ಅದಕ್ಕೆ ಸಾಕಾಗತ್ತೆ. ಸರಿ ಆಯ್ತಲ್ಲ? ಯಾವ ಪುರೋಹಿತನು ಮಾಡಿದ ಕಾರ್ಯಕ್ರಮಕ್ಕೆ ದಕ್ಷಿಣೆಯನ್ನು ಕೇಳಬಾರದು, ಅದು ಶಾಸ್ತ್ರ ಸಂಪ್ರದಾಯಕ್ಕೆ ವಿರೋಧ. ಅದಕ್ಕಾಗಿ ಪ್ರತಿಯೊಂದು ಕಾರ್ಯಕ್ರಮದ ಕೊನೆಯಲ್ಲಿ ಮಂತ್ರಾಕ್ಷತೆ ಅಂತ ಮಾಡುವುದು. ಮಂತ್ರಾಕ್ಷತೆ ಮಾಡುವಾಗ ವೀಳ್ಯದಲ್ಲೆಲ್ಲ ಗೃಹಸ್ಥನಾದವ ದಕ್ಷಿಣೆಯನ್ನಿಟ್ಟು ಪುರೋಹಿತರ ಕೈಯಲ್ಲಿ ಕೊಡ್ತಾನೆ. ಕೊಡುವಾಗ ತಾಂಬೂಲಾನಿ ಪಾಂತು ಪಡೆದಂತ ಪುರೋಹಿತ ಐಶ್ವರ್ಯ ಮಸ್ತು ಅಂತ ಹೇಳಬೇಕು. ನಿನ್ನಂತ ಸಿಕ್ಕಿದ್ರೆ ತಾಂಬೂಲಾನಿ ಪಾಂತು ದಕ್ಷಿಣ ಇಲ್ಲದೆ ಹೋದಂಗ್ ಕಾಣ್ತು. ಅಲ್ಲೆಲ್ಲ ಕೊಟ್ಟಿದ್ದೇನೆ ಎಲ್ಲ ಬನ್ನಿ.